ದೇಶವನ್ನು ಗಡಿ ಕಾಯುವ ಸೈನಿಕರು ಉಳಿಸಿದ್ದಾರೆ. ಆದರೆ ದೇಶದಲ್ಲಿ ಹಲವಾರು ಅಕ್ರಮಗಳು ಆದರೂ ಸಹಿತ ನಾವು ಏಕೆ ಉಳಿದಿದ್ದೇವೆ ಎಂದರೆ, ದೇಶದಲ್ಲಿ ಹೆಜ್ಜೆ ಹೆಜ್ಜೆಗೆ ಕೋಟಿ ಕೋಟಿ ಮಂದಿರಗಳು, ಅವುಗಳ ಮೇಲೆ ಸುಂದರವಾದ ಶಿಖರ ಮೇಲೆ ಸುಂದರವಾದ ಭಗವಾ ಧ್ವಜಗಳು, ಪುಣ್ಯಕ್ಷೇತ್ರಗಳು ಹಿಂದೂಗಳನ್ನು ಉಳಿಸಿವೆ. ಎಲ್ಲಿಯವರೆಗೆ ಕಾವಿಧಾರಿಗಳು ಈ ನೆಲದಲ್ಲಿ ಇರುತ್ತಾರೆಯೋ ಅಲ್ಲಿಯವರೆಗೂ ಹಿಂದೂ ಧರ್ಮ ನಾಶವಾಗುವುದಿಲ್ಲ ಎಂದು ಹಂಚಿನಾಳ ಭಕ್ತಿ ಯೋಗಾಶ್ರಮದ ಮಹೇಶಾನಂದ ಸ್ವಾಮೀಜಿಯವರು ಹೇಳಿದರು. ಇನ್ನು ಐನಾಪುರ ಪಟ್ಟಣದ ಶ್ರೀ ಧರಿದೇವರ ಸೇವಾ ಸಮಿತಿ ಆಯೋಜಿಸಿದ್ದ 5 ದಿನಗಳ ಕಾರ್ತಿಕೋತ್ಸವ ಹಾಗೂ ಪ್ರವಚನ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿ ಆಶೀರ್ವಚನ ನೀಡುತ್ತಾ ಮಾತನಾಡಿದಂತಹ ಅವರು ಹೇಳಿದ್ದೇನು ಅನ್ನೋದನ್ನ ಕೇಳೋಣ ಬನ್ನಿ. ಕೂಡ ಇನ್ನೂ ಸುರಕ್ಷಿತವಾಗಿದೆ, ಇನ್ನೂ ಚೆನ್ನಾಗಿ ಭಾರತ ದೇಶದ. ಅದಕ್ಕೆ ಕಾರಣ ಏನ್ರಿ ಸ್ವಾಮೀಜಿ? ನಮ್ಮನ್ನು ಉಳಿಸಿದ್ದು ಯಾರು? ಇಟ್ಟು ಹೇಳಿ ಮುಂದೆ ಶುರು ಮಾಡುತ್ತೆ. ನಮ್ಮನ್ನು ಉಳಿಸಿದ್ದು ಯಾರು? ಸೀಮೆ ಮ್ಯಾಗ ಕವಲ ಮಾಡ್ತಕ್ಕಂಥವ್ರು ನಮ್ಮನ್ನು ಉಳಿಸ್ಯಾರ. ಅದು ಇಲ್ಲ ನಾಕ್ ಬರೋದಿಲ್ಲ. ಅದರ ಭಾರತ ದೇಶದಲ್ಲಿ ಅನೇಕ ಆಕ್ರಮಣಗಳಾದರೂ ಸಹಿತ ನಾವು ಇನ್ನೂ ನಾವು ಉಳಿದೇವಿ. ನಮ್ಮ ದೇಶ ಯಾಕೆ ಉಳಿದತ್ತೆ ಅಂದ್ರೆ, ಭಾರತ ದೇಶ ತುಂಬ ಹೆಜ್ಜೆ ಹೆಜ್ಜೆಗೆ ಕೋಟಿ ಕೋಟಿ ಮಂದಿರಗಳದಾವ. ಮೇಲೆ ಸುಂದರ ಶಿಖರ ಮೇಲೆ ಒಂದು ಭಗವಾ ಧ್ವಜ ಕಾಣ್ತದ. ಕೋಟಿ ಕೋಟಿ ಮಂದಿರಗಳು ಹಿಂದೂಗಳನ್ನು ಉಳಿಸ್ತೀವಿ. ಮಂದಿರಗಳಿಂದ ನಾವು ಹಿಂದೂಗಳು ಉಳಿದೀವಿ, ತೀರ್ಥ ಕ್ಷೇತ್ರಗಳಿಂದ ಹಿಂದೂಗಳು ಉಳಿದೀವಿ. ಎಲ್ಲಿವರೆಗೆ ಕಾವಿ ಬಟ್ಟೆ ತೊಟ್ಟ ಸಾಧು ಸಂತರಿ ಭಾರತ ದೇಶದಲ್ಲಿ ನಡೆದಾಡ್ತಾ ಇದ್ದಾರಲ್ಲ, ಅಲ್ಲಿವರೆಗೆ ಭಾರತ ದೇಶನ ಯಾರೂ ನಾಶ ಮಾಡ್ಲಿಕ್ಕಾಗೋದಿಲ್ಲ. ನಮ್ಮ ಹಿಂದುತ್ವವನ್ನು, ನಮ್ಮ ಹಿಂದೂಗಳನ್ನು, ನಮ್ಮ ದೇಶವನ್ನು, ನಮ್ಮನ್ನು ಸುರಕ್ಷಿತವಾಗಿ ಉಳಿಸಿದ್ದೆ ಜಕ್ಕಮ್ಮ ತಾಯಿ. ಏಕೊಂಡ್ರು ಜಕ್ಕಮ್ಮ ತಾಯಿ ಅಥವಾ ಧರಿ ದೇವರು ಜಕ್ಕಮ್ಮ ತಾಯಿ. ಯಾರೂ ಮನೆಗೆ ಹೋಗಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿಲ್ಲ. ಕೊಟ್ಟಾರನ್ರಿ? ನಮ್ಮ ಅಣ್ಣತಮ್ಮರ ಓನ್ಯಾಗ ಅಥವಾ ನಮ್ಮ ಅಣ್ಣತಮ್ಮರೊಳಗೆ ಒಂದು ದೊಡ್ಡ ಮದುವೆ ಕಾರ್ಯಕ್ರಮ ಇಟ್ಟರೆ ನಾವು ಒಂದ್ಸಲ ಪತ್ರಿಕೆ ಕೊಡಕ್ ಬರ್ತೀವಿ, 4-5 ಸಲ ಫೋನ್ನಾಗ ಹೇಳ್ತೀವಿ, ಅಂದ್ರೂ ಸಹಿತ ಒಮ್ಮೆ ತಪ್ಪಿಸ್ತೀವಿ ಅಲ್ರಿ. ನಮ್ಮ ಮನೆಗೆ ಬಂದು ಹೇಳಿದ್ರು ಕೂಡ ಒಂದು ಪತ್ರಿಕೆ ಕೊಟ್ಟರು ಸಹಿತ ಒಮ್ಮೆ ತಪ್ಪಿಸ್ತೀವಿ. ಆದ್ರೆ ಗುಡಿ ಒಳಗಿರುವಂತ ದೇವ್ರ ಮೌನದ. ಯಾರನ್ನೂ ಮನೆಗೆ ಹೋಗಿ ಕರೆದಿಲ್ಲ. ದೊಡ್ಡವ್ರು ಸಣ್ಣವ್ರು ಅಂತ ರಿಸ್ಪೆಕ್ಟ್ ಕೊಟ್ಟ ಕರೆದಿಲ್ಲ. ಊರು ಗೌಡ್ರು ಬಂದಾರ, ಕುಲ್ಕನ್ಯರು ಬಂದಾರ, ದೇಸವ್ರು ಬಂದಾರ, 100 ಎಕರೆದವ್ರು ಬಂದಾರ. ನಮ್ಮ ಮನ್ಯಾಗ ದಿನ ಕಸ ಹೊಡಿ ಅಂತ ನಮ್ಮ ಅಕ್ಕ ತಂಗಿರ, ನಮ್ಮ ತಾಯಿಗಳು ಕೂಲಿ ಮಾಡೋರು ಸಹಿತ ಬಂದೇವಲ್ಲ. ನಮ್ಮನ್ನು ಕೂಡಿಸಿದ್ದು ಯಾರಂದ್ರೆ ನಮ್ಮ ಒಳಗಿರುವಂತ ಭಕ್ತಿ ಶ್ರದ್ಧೆ ಅಂತಕ್ಕಂಥದ್ದು ಕೂಡಿಸ್ಯಾರ. ಮತ್ತೆ ಇನ್ನೊಂದು, ನಮ್ಮ ಭಾರತ ಯಾಕೆ ಭಾರತಕ್ಕೆ ಏನು ಮಹತ್ವ ಐತಿ ಸ್ವಾಮೀಜಿ ಅಂತ ನೀವು ಕೇಳಿದರೆ ದೊಡ್ಡವರು ಸಣ್ಣವರು ಅನ್ನತಕ್ಕಂಥ ಭೇದ ಇಲ್ಲ. ಉಳಿಬೇಕು. ನಾವೆಲ್ಲ ಹಿಂದೂಗಳು, ನಾವೆಲ್ಲ ಬಂಧುಗಳು, ನಾವೆಲ್ಲ ಉಳಿಬೇಕ್ರಿ. ಯಾಕೆ ಉಳಿಬೇಕ್ರಿ ಸ್ವಾಮೀಜಿ ಅಂದ್ರೆ, ಇಲ್ಲಿ ಕೂತವ್ರು ಯಾವ್ಯಾವ ಜಾತಿಯವ್ರದಿ ಭೇದ ಐತೇನ್ರಿ? ಶ್ರೀಮಂತರ ಮನೆಯವ್ರು ಬಂದಿರಿಲ್ಲ, ರೈತರ ಮನೆಯವ್ರು ಬಂದಿರಿಲ್ಲ, ನೌಕರಿ ಮಾಡೋರು ಬಂದಿರ್ಲೋ, ನಿಮ್ಮ ತೋಟದಾಗ ಕೆಲಸ ಮಾಡುವಂತ ಹೆಣ್ಮಕ್ಳು ಬಂದಾರಿಲ್ರಿ, 100 ರೂಪಾಯಿ ಕೂಲಿ ಮಾಡೋರು. ಅದ್ರಲ್ಲಿ ಗೌಡ್ರು ಇಲ್ಲ, ಬಡವ್ರು ಇಲ್ಲ, ಸಣ್ಣವ್ರು ಇಲ್ಲ, ಶ್ರೀಮಂತರು ಇಲ್ಲ. ಒಬ್ಬರಿಗೊಬ್ಬರು ಮೈ ಹಚ್ಚಿ ಅಕ್ಕ ತಂಗಿಯರ್ಗಂತೆ ದೊಡ್ಡ ಸಣ್ಣದ ಮರೆತು ನಾವೆಲ್ಲ ಹಿಂದೂಗಳಂತ ಮೈ ಹಚ್ಚಿ ಅಕ್ಕ ತಂಗರತೆ ಒಂದಾಗಿ ಕುಡಿಯವಲ್ಲ. ಇದಕ್ಕೆ ಭಾರತ ದೇಶ ಅಂತ ಕರೀತಾರೆ. ಇದು ಎಲ್ಲಿವರೆಗೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮಠ ಮಂದಿರಗಳದಾವ. ನಾವು ಕೂಡಿ ಉಣ್ತೀವಿ, ಕೂಡಿ ಮಾಡ್ತೀವಿ, ಸುಖ ದುಃಖದಲ್ಲಿ ಕೂಡ್ತೀವಿ, ಧರ್ಮಕ್ಕಾಗಿ ಒಂದು ಕ್ಷಣ ನಾವು ಕೂಡ್ತಾ ಇರ್ತೀವಲ್ಲ, ಅಲ್ಲಿವರೆಗೆ ಭಾರತ ದೇಶ ಜಗತ್ತಿಗೆ ಜಗದ್ಗುರು ಆಗ್ತದೆ. ಈ ಸಂದರ್ಭದಲ್ಲಿ ದಾನ ಮಾಡಿದ ದಾನಿಗಳನ್ನ ಸತ್ಕರಿಸಲಾಗಿದ್ದು, ಐನಾಪುರ ಗುರು ದೇವಾಶ್ರಮದ ಬಸವೇಶ್ವರ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಸುಭಾಷ್ ಪಾಟೀಲ್, ಚಮನರಾವ್ ಪಾಟೀಲ್, ಸುರೇಶ್ ಗಾಣಿಗೇರ್, ಪಟ್ಟಣ ಪಂಚಾಯಿತಿಯ ಸದಸ್ಯ ಸಂಜು ಬಿರಡೆ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ದಲ್ಲದೆ ಈ ಸಂದರ್ಭದಲ್ಲಿ ಪ್ರಕಾಶ್ ಬಡಿಗೇರ್, ದರಿದೇವರ ಗಜಾನನ ಮಿತ್ರ ಮಂಡಳಿ ಮತ್ತು ಸೇವಾ ಸಮಿತಿಯ ಸದಸ್ಯರು ಸೇರಿದಂತೆ ಇನ್ನಿತರರು ಮತ್ತು ಮುಂತಾದ ಗಣ್ಯರು ಕೂಡ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.